ದಿಲ್ಲಿಯಿಂದ ಬೆಂಗಳೂರಿಗೆ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಬೆಂಗಳೂರಿಗೆ ಈಗ ಶಾಸಕರು ರಿಟರ್ನ್ ಆಗಿದ್ದಾರೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ರು. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿದ್ರು. ಹಂಪನಗೌಡ ಬಾದರ್ಲಿ, ವಸಂತ್ ಕುಮಾರ್, ಕೋನಾರೆಡ್ಡಿ, ಶಿವಣ್ಣನವರ್ ಸೇರಿ ಎಲ್ಲರೂ ಕೂಡ ನಿನ್ನೆಯೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಬಳಿ ಲಾಬಿಯನ್ನು ನಡೆಸ್ತಾ ಇದ್ರು. ನಿನ್ನೆ ಈ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇವತ್ತೇ ಬಹುತೇಕ ಸಚಿವ ಸಂಪುಟದ ಪಟ್ಟಿ ಫೈನಲ್ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯುಸಿ ಆಗಿರೋದು ಸಂಸತ್ ಅಧಿವೇಶನದಲ್ಲಿ. ಈ ನಡುವೆ ಮೀಟಿಂಗ್ ಕೂಡ ನಡೀತಾ ಇದೆ. ಈಗ ಮೀಟಿಂಗ್ ಅಲ್ಲೂ ಕೂಡ ಇದ್ದಾರೆ. ಅಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಿಗೆ ಈ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಡಬೇಕು, ಯಾವ ಮಾನದಂಡದ ಮೇಲೆ ಅವರಿಗೆ ಅವಕಾಶವನ್ನು ಕೊಡಬೇಕು, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಈಗಾಗಲೇ ನಿನ್ನೆ ಒಂದು ಟೀಮ್ ವಾಪಸ್ ಆಗಿರೋದು. ದೆಹಲಿಗೆ ತೆರಳಿದ್ರು 4 ದಿನಗಳ ಹಿಂದೆ. ಅಲ್ಲೇ ಕೂಡ ವಾಸ್ತವ್ಯವನ್ನು ಹೂಡಿದ್ರು. ಈಗ ನಿನ್ನೆ ಎಲ್ಲ ಈ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿರೋದು, ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತೇ ಈ ಒಂದು ಸಚಿವ ಸಂಪುಟದ ಪಟ್ಟಿ ಫೈನಲ್ ಆಗುತ್ತಾ ಅನ್ನೋ ಪ್ರಶ್ನೆ. ಒಂದು ವೇಳೆ ಫೈನಲ್ ಆದ್ರೆ ನಾಳೆ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಬೆಂಗಳೂರಲ್ಲಿ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಲೋಕಭವನದಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಫೈನಲ್ ಆದ್ರೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡಿ, ಒಂದ್ ಕಡೆ ಈಗಾಗಲೇ ಸಚಿವಾಕಾಂಕ್ಷಿಗಳು ಬೆಂಗಳೂರಿಗೆ ವಾಪಸ್ ಆಗಿರೋದು. ಹಂಪನಗೌಡ ಬಾದರ್ಲಿ, ವಸಂತ್ ಕುಮಾರ್, ಕೋನಾರೆಡ್ಡಿ ಎಲ್ಲರೂ ಕೂಡ ದೆಹಲಿಗೆ ತೆರಳಿದ್ರು. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್